ರಮಾನಂದ ಗುರುಗಳ 75ನೇ ಜನ್ಮ ವಾರ್ಷಿಕೋತ್ಸವದ ಶುಭ ಸಂದರ್ಭ. ಡಿಸೆಂಬರ್ 9ನೇ ತಾರೀಕಿನಂದು ರಮಾನಂದ ಗುರುಗಳ ಜನ್ಮ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಶುಭಗಳಿಗೆ ಡಿಸೆಂಬರ್ 9ನೇ 2024ನೇ ಇಂದಿನ ದಿನ ಅವರು ಜನ್ಮವನ್ನು ತಾಳಿ 75 ವರ್ಷಗಳನ್ನು ಪೂರೈಸಿದಂತಹ ಶುಭ ಸಂದರ್ಭ. ಈ ವರ್ಷವನ್ನು ನಾವು ಸುವರ್ಣ ಮಹೋತ್ಸವವಾಗಿ ಮಾತೆಯರ ದಿನಾಚರಣೆಯನ್ನು ಆಚರಿಸುವಂತಹ ಶುಭಗಳಿಗೆ ನಮ್ಮ ಪಾಲಿಗೆ ಬಂದುಬಿಟ್ಟಿದೆ. ಅದನ್ನು ವಿಶೇಷವಾಗಿ ನಾವು ಈ ದಿನವನ್ನು ಸಂಭ್ರಮಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾತಃ ಕಾಲದಿಂದ ಗಣಪತಿ ಹವನ, ಗುರು ಪೂಜೆ, ಅದೇ ರೀತಿ ಕೆಲವೆಲ್ಲ ಗುರುಗಳನ್ನು ಕರೆಸಿಕೊಂಡು ಅವರಿಂದ ಆಶೀರ್ವಚನವನ್ನು ಪಡೆದಂತಹ ಶುಭಗಳಿಗೆ. ಯಾಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಗುರು ಅನ್ನುವಂಥದ್ದು ನಮಗೆ ಜ್ಞಾನವನ್ನು ತೋರಿಸುವಂತಹ ಶಕ್ತಿ. ಒಂದು ಕತ್ತಲಿದ್ದಂತಹ ಸಂದರ್ಭದಲ್ಲಿ ಬೆಳಕು ಹೇಗೆ ನಮಗೆ ಆ ಬೆಳಕು ಜ್ಞಾನವನ್ನು ನಮಗೆ ತೋರ್ತದೋ, ಆ ಸ್ಥಳವನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸಿಕೊಡ್ತದೋ, ಅದೇ ರೀತಿ ಗುರು ಅನ್ನುವಂಥದ್ದು ನಮಗೆ ಅಜ್ಞಾನದಿಂದ ಸುಜ್ಞಾನದಲ್ಲಿಗೆ ಸಾಗುವಂತಹ ದಾರಿಯನ್ನು ತೋರಿಸುವಂತಹ ಜ್ಞಾನವನ್ನೇ ಗುರು ಅಂತ ಕರೆದಿದ್ದಾರೆ. ಅಂತಹ ಗುರುಗಳು ಈ ಸ್ಥಳದಲ್ಲಿ ರಮಾನಂದ ಗುರುಗಳಾಗಿ ನಮಗೆ ತೋರಿ ಬಂದು ಅವರ ಶಿವಭಾವನೆಯನ್ನು ಅವರಿಂದ ಅನುಗ್ರಹವನ್ನು ಪಡೆದುಕೊಂಡು ಇಲ್ಲಿ ಗುರುಸ್ಥಾನವನ್ನು ನಿರ್ಮಿಸಿಕೊಂಡು ತಾಯಿ ಮಾತೆ ಮೂಕಾಂಬಿಕೆಯನ್ನು ಸ್ಥಾಪಿಸಿಕೊಂಡು ನಮಗೆಲ್ಲರಿಗೂ ದೇವರ ಅನುಗ್ರಹ ಪ್ರಾಪ್ತವಾಗಬೇಕು. ಅದೇ ರೀತಿ ಒಂದು ಜ್ಞಾನದಲ್ಲಿ ನಾವು ಮುನ್ನಡೆಯಬೇಕು, ಮುನ್ನಡೆಯಬೇಕು ಅನ್ನುವಂತಹ ಜ್ಞಾನವನ್ನು ಇಟ್ಟುಕೊಂಡು ಉತ್ತಮವಾದಂತಹ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ಸ್ಥಳದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಸ್ಥಳದಲ್ಲಿ ನಮಗೆ ಅನುಗ್ರಹವನ್ನು ಕೊಡ್ತಾ ಬರ್ತಾ ಇದೆ. ಕಾಲಯೋಗವಾಗಿ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಇದು ಸಹಜವಾದಂತಹ ಮನುಷ್ಯ ಸ್ಥಿತಿ ಇರುವಂಥದ್ದು. ಜೀವನ ಸಾವು, ಪ್ರತಿಯೊಂದು ವಸ್ತುವಿಗಾಗಿ ಜೀವಿಗಾಗಿ ಪ್ರತಿಯೊಂದು ವಸ್ತುವಿಗೂ ಅದಕ್ಕೆ ಒಳಪಡುವಂಥದ್ದು. ದೇವರೇ ಅವತಾರವನ್ನು ಹೊಂದಿಕೊಂಡು ಬಂದು ಪರಂಧಾಮ ಅನ್ನುವಂತಹ ಸ್ಥಿತಿಯನ್ನು ಹೊಂದಿಕೊಂಡು ಆ ಅವತಾರವನ್ನು ಕೊನೆಗೊಳಿಸಿ ಪುನಃ ಮತ್ತೊಂದು ಜನ್ಮವನ್ನು ಮಾಡ್ತಾರೆ. ಅದೇ ರೀತಿ ಮನುಷ್ಯ ಅನ್ನುವಂಥದ್ದು ನಮಗೆ 84 ಲಕ್ಷ ಜೀವರಾಶಿಗಳನ್ನು ದಾಟಿ ಬರುವ ಈಶ್ವರಿಯ. ಈ ಮನುಷ್ಯ ಜನ್ಮವನ್ನು ನಾವು ಪಡೆಯಬೇಕಾದ್ರೆ ಅಷ್ಟೆಲ್ಲ ಪುಣ್ಯವನ್ನು ಮಾಡಿ ಅಷ್ಟು ಜೀವವನ್ನು ತಳೆದುಕೊಂಡು ಅದರಲ್ಲಿ ಪುಣ್ಯ ಸಂಪಾದನೆ ಮಾಡಿಕೊಂಡದ್ದರಿಂದ ಮನುಷ್ಯ ಜನ್ಮ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗಿದೆ. ತಿಳಿದಂತಹ ಜ್ಞಾನಿಗಳು, ಋಷಿಮುನಿಗಳು ಇದನ್ನೆಲ್ಲ ತಿಳಿಸಿದಂತಾಗಿದ್ದಾರೆ. ಯಾಕೆ ಅಂತಂದರೆ ಸಾಧು ಸಂತರಿಗೆ ಲೋಕಹಿತವನ್ನು ಬಯಸುವಂತಹ ಸಾಧು ಸಂತರುಗಳು ಒಳ್ಳೆಯ ಕೆಲಸಗಳಂತೆ ಮಾಡುತ್ತಾ ನಮಗೆ ಒಳ್ಳೆಯ ಒಂದು ಬೋಧನೆಯನ್ನು ಮಾಡುತ್ತಾ ನಮ್ಮ ಜೀವನಕ್ಕೆ ದಾರಿದೀಪವಾಗಿರುತ್ತಾರೆ. ಅಂತಹ ಗುರು ಅನುಗ್ರಹದಿಂದ ವಿಶೇಷವಾಗಿ ಮನುಷ್ಯ ಜನ್ಮ ಪಡೆದಂತಹ ನಾವು ಸದ್ಗುಣಗಳಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಚತುರ್ವಿಧವಾದಂತಹ ಫಲವನ್ನು ಪಡೆಯುವುದಕ್ಕೋಸ್ಕರವೇ ಮನುಷ್ಯ ಜನ್ಮವನ್ನು ಭಗವಂತ ಸಂಪಾದನೆ ಅನುಭವಿಸಿದ್ದಾರೆ. ಧರ್ಮ ತತ್ಪರವಾದಂತಹ ಕಾರ್ಯವನ್ನು ಮಾಡಿಕೊಂಡು ಅದರಲ್ಲಿ ಅರ್ಥ ಅಂದರೆ ಸಂಪಾದನೆಯನ್ನು ಮಾಡಿಕೊಂಡು ಕಾಮನೆಗಳು ಅಂದರೆ ಮನುಷ್ಯನಿಗೆ ಕಾಮನೆಗಳು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಒಂದು ಗುರಿ ಅನ್ನುವಂಥದ್ದು, ಒಂದು ಇಚ್ಛೆ ಅನ್ನುವಂಥದ್ದು ಇಲ್ಲದಿದ್ದರೆ ಅವನಿಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸದ್ಧರ್ಮ ಸತ್ಕಾಮನೆಗಳಿಂದ ನಮ್ಮ ಮನುಷ್ಯ ಧರ್ಮವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ದಾನ, ಧರ್ಮ, ಯಜ್ಞ, ತಪಸ್ಸುಗಳಿಂದ ನಮ್ಮ ಜೀವನವನ್ನು ಸಾರ್ಥಕ್ಯ ಮಾಡಿಕೊಂಡು ಅದಕ್ಕೆ ಬೇಕಾದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ತದನಂತರ ಮೋಕ್ಷವನ್ನು ಪಡೆಯುವುದು. ಮೋಕ್ಷ ಅಂದರೆ ಜನನ ಮರಣಗಳಿಲ್ಲದಂತಹ ಜೀವನ, ದೇವರ ಅನುಗ್ರಹಕ್ಕೆ ಪ್ರಾಪ್ತವಾಗುವಂಥದ್ದು. ಆ ಮೋಕ್ಷವನ್ನು ಪಡೆಯಲಿಕ್ಕೆ ಅದು ಮನುಷ್ಯರಿಗೆ ಮಾತ್ರ ಸಾಧ್ಯ. ಬಾಕಿ ಯಾವುದೇ ಜೀವಿಗಳಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವ ಮನುಷ್ಯ ಜನ್ಮವನ್ನು ಪಡೆದೇ ತದನಂತರ ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಿದಂತಹ ವಿಚಾರ. ಅಂತಹ ಮನುಷ್ಯ ಜನ್ಮ ನಮಗೆ ಪ್ರಾಪ್ತವಾಗಿದೆ. ಇದನ್ನು ಸಾರ್ಥಕ್ಯ ಮಾಡಿಕೊಳ್ಳಲಿಕ್ಕೋಸ್ಕರ ಭಗವಂತ ನಾನಾ ವಿಧವಾದಂತಹ ಪುಣ್ಯ ಸಂಪಾದನೆಗೋಸ್ಕರ ನಾನಾ ವಿಧವಾದಂತಹ ಉಪಾಯಗಳನ್ನು ನಮ್ಮ ಪಾಲಿಗೆ ತಿಳಿಸಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ದಾನ, ಧರ್ಮ, ಯಜ್ಞ, ತಪಸ್ಸು, ಪೂಜೆ, ಅದೇ ರೀತಿ ಇತ್ಯಾದಿ
ಸತ್ಕರ್ಮಗಳನ್ನು ಮಾಡಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಆ ದೇವರ ಅನುಗ್ರಹಕ್ಕೆ ನಾವು ಪ್ರಾಪ್ತವಾದವು. ಅದಕ್ಕೆ ಕಲಿಯುಗ. ಕಲಿಯುಗ ಅನ್ನುವಂಥದ್ದು ಮನುಷ್ಯನಿಗೆ ವ್ಯವಧಾನಗಳಿರುವುದಿಲ್ಲ. ಎಲ್ಲರಿಗೂ ನಾನಾ ವಿಧವಾದ ಕೆಲಸಗಳಿವೆ. ಪುರುಷತ್ವ ಅನ್ನುವಂಥದ್ದು ಮನುಷ್ಯನಿಗೆ ಕಷ್ಟ ಸಾಧ್ಯ. ಯಾರಿಗೆ ಕೇಳಿದ್ರು ಪುರುಷತ್ವ ಉಂಟಾಗಿರುತ್ತೆ, ಯಾರಿಗೂ ಪುರುಷತ್ವ ಕೆಲಸ ಉಂಟಾಗಿರುತ್ತೆ, ಕೆಲಸಗಳಿಲ್ಲ. ಇಡೀ ದಿವಸ ಪೂಜೆ ಇದೆಯಾ ಅಥವಾ ಗಂಟೆ ಪೂಜೆಯಲ್ಲಿ ಕೂತ್ಕೊಂಡು ಯಾರಿಗೂ ಅದು ಕಠಿಣವಾದಂತಹ ಕೆಲಸ. ಅದನ್ನು ತಿಳಿದಂತಹ ಋಷಿಮುನಿಗಳು, ಶೌನಕಾದಿ ಋಷಿಮುನಿಗಳು ಈ ಕಲಿಯುಗದಲ್ಲಿ ಸುಲಭವಾದಂತಹ ಉಪಾಯಗಳಿದೆಯಾ ಅಂತ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಶೂತ ಪುರಾಣಿಕರು ತಿಳಿಸಿದಂತಹ ವಿಚಾರ, ನಾರದಾದಿ ಮಹರ್ಷಿಗಳಿಂದ ಬ್ರಹ್ಮನ ಮಾನಸ ಪುತ್ರನಾದಂತಹ ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿ ಮಹಾವಿಷ್ಣು ದೇವರನ್ನೇ ಕೇಳಿಕೊಂಡಂತಹ ಸುಲಭವಾದಂತಹ ಉಪಾಯ. ಅಲ್ಪ ಸಮಯದಲ್ಲಿ ಹೆಚ್ಚು ಪುಣ್ಯವಾದ ಸಂಪಾದನೆಯಾದಂತಹ ಪೂಜೆ, ಅದುವೇ ಲಕ್ಷ್ಮೀ ಸಹಿತವಾದಂತಹ ಸತ್ಯನಾರಾಯಣ ವ್ರತಕಥೆ. ಈ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಒಂದು ಜಾವದಲ್ಲಿ ಬೆಳಿಗ್ಗೆ 60 ಗಳಿಗೆಯಲ್ಲಿ ಒಂದು ಜಾವ ಅಂದರೆ 20 ನಿಮಿಷದಲ್ಲಿ ಆ ಪೂಜೆಯನ್ನು ಮಾಡಿ ಆ ಭಗವಂತ ಸಂತೃಪ್ತಿಯನ್ನು ಮುಗಿಸಿ ನಮಗೆ ಶುಭವನ್ನು ಅನುಗ್ರಹಿಸ್ತಾರೆ. ಅನುಕೂಲಕರವಾಗಿ 24 ಗಂಟೆಗೆ ಪೂಜೆ ಮಾಡೋದು, 1 ಗಂಟೆಗೆ ಪೂಜೆ ಮಾಡೋದು, ಅದು ನಮ್ಮ ಭಕ್ತಿಯಾನುಸಾರ. ನಾವು ಎಷ್ಟು ಹೊತ್ತು ಪೂಜೆ ಮಾಡಿದ್ದೇವೆ ಅನ್ನುವಂಥದ್ದಲ್ಲ, ಭಕ್ತಿಯಿಂದ ಎಷ್ಟು ಭಗವಂತನಿಗೆ ನಮ್ಮ ಧನು ಮನ ಧನವನ್ನು ಅರ್ಪಿಸಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಭಕ್ತಿ ಶ್ರದ್ಧಾ ಸಮನ್ವಿತ ಅಂತ. ಭಕ್ತಿ ಮತ್ತು ಶ್ರದ್ಧೆಗೆ ಭಗವಂತ ಖಂಡಿತವಾಗಿಯೂ ಒಲಿತಾನಂತೆ. ಒಂದು ಬಿಂದು ಜಲೋದಕವನ್ನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದುವೇ ಸಾರ್ಥಕ. ಒಂದು ತುಳಸಿ ದಳವನ್ನು ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದ್ರೆ ಖಂಡಿತವಾಗಿಯೂ ಭಗವಂತ ಅದನ್ನು ಸ್ವೀಕಾರ ಮಾಡಿಕೊಂಡು ಒಂದು ಶುಭವನ್ನು ಅನುಗ್ರಹಿಸುತ್ತಾರೆ. ಅದೇ ಈ ವ್ರತಕಥೆಯನ್ನು ತಿಳಿಸಿದಂತಹ. ಈ ವ್ರತಕಥೆಯನ್ನು ನಾವು ಆಲಿಸಿಕೊಂಡಾಗ ನಮ್ಮಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಕೆಟ್ಟತನಗಳು, ಜಾಡ್ಯಗಳು ಅದು ದೂರವಾಗಿ ಏಕಾಗ್ರತೆ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಅದಕ್ಕೋಸ್ಕರ ವಿಶೇಷವಾಗಿ ಸತ್ಯನಾರಾಯಣ ವ್ರತಕಥೆಯಲ್ಲಿ ನಾವು ಕಥಾಶ್ರವಣವನ್ನು ಮಾಡಬೇಕು. ನಾರಾಯಣ ಶಬ್ದ ಮಾತ್ರದಿಂದ ವಿಮುಕ್ತ ದುಃಖ ಸುಖಿನೋ ಭವಂತು ಅಂತೇಳಿ ವಿಷ್ಣು ಸಹಸ್ರನಾಮವನ್ನು ತಿಳಿಸಿದ್ದಾರೆ. ಅಂದರೆ ನಾರಾಯಣ ಅನ್ನುವಂತಹ ಶಬ್ದವನ್ನು ನಾವು ಉಚ್ಚರಿಸಿದ್ರೆ ಎಂತಹ ದುಃಖಗಳು ಕೂಡ ದೂರವಾಗಿ ನಮಗೆ ಸುಖ ಉಂಟಾಗ್ತದೆ. ಸುಖ ಅಂದರೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಆಯುಸ್ಸು, ಆರೋಗ್ಯಗಳು ಪ್ರಾಪ್ತವಾಗ್ತದೆ ಅನ್ನುವಂಥದ್ದು ಭೀಷ್ಮಾಚಾರ್ಯರು ತಿಳಿಸಿದಂತಹ ವಿಚಾರ. ಜ್ಞಾನಿಗಳಿಗೆ ದೇವ ಸ್ವರೂಪಗಳು ಅಂತಹ ಜ್ಞಾನಿಗಳೇ ತಿಳಿಸಿದಂತಹ ವಿಚಾರ. ಪುರಾಣದಲ್ಲಿ ಕೂಡ ಈ ಸತ್ಯನಾರಾಯಣ ವ್ರತಕಥೆಯನ್ನು ಸ್ಕಾಂದ ಪುರಾಣದಲ್ಲಿ ತಿಳಿಸಿದಂತಹ ಮಹಾತ್ಮೆಯನ್ನು ನಾರದ ಋಷಿಗಳು, ಶೌನಕಾದಿ ಋಷಿಗಳ ಅಧ್ಯಯನವಾಗಿ ನಮ್ಮ ಈ ಭೂಲೋಕಕ್ಕೆ ತಿಳಿಸಿದಂಥದ್ದು. ಕಲಿಯುಗದಲ್ಲಿ ಅಲ್ಪ ಸಮಯದಲ್ಲಿ ಯಾರು ಈ ಪೂಜೆಯನ್ನು ಮಾಡ್ತಾರೋ ಅವರ ದುಃಖ ಶೋಕಾದಿ ಶಮನ, ಧನಧಾನ್ಯ ಪ್ರವರ್ತನ, ಸೌಭಾಗ್ಯ ಸಂತತಿಕರಣ, ಸರ್ವತ್ರ ವಿಜಯಪ್ರದ. ದುಃಖ ಅನ್ನುವಂಥದ್ದು ಮನುಷ್ಯನಿಗೆ ಸಹಜವಾಗಿ ವಿದ್ಯುಜ್ಜವನಾಗಿ, ಬಡವನಾಗಿ, ಸಿರಿವಂತನಾಗಿ, ಆರೋಗ್ಯವಂತನಾಗಿ ಅಥವಾ ರೋಗಿಯಾಗಿ ದುಃಖ ಅನ್ನುವಂಥದ್ದು ಉತ್ತಮ ಉದ್ದೇಶವಾಗಿ ಅವರಿಗೆ ಸಹಜವಾಗಿ ಅಂತಹ ದುಃಖಗಳನ್ನು ದೂರೀಕರಿಸ್ತಾರಂತೆ. ಇನ್ನು ಶೋಕ ಅಂದರೆ ಮನಸ್ಸಿನ ಒಳಗಿನ ಬೇರೆ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅಂತಹ ಬೇರೆಗಳನ್ನು ದೂರೀಕರಿಸಿ ನನಗೆ ಶುಭವನ್ನು ಅನುಗ್ರಹಿಸ್ತಾರಂತೆ. ಸೌಭಾಗ್ಯ ಸಂತತಿಕರಣ, ಯಾರಿಗೆ ಯಾವುದು ಭಾಗ್ಯಕ್ಕೆ ಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ, ಹಾಗೆ ಉದ್ಯೋಗಾರ್ಥಿಗಳಿಗೆ ಉದ್ಯೋಗ, ವಿವಾಹಾರ್ಥಿಗಳಿಗೆ ವಿವಾಹ, ಸಂತಾನಾರ್ಥಿಗಳಿಗೆ ಸಂತಾನ, ಗೃಹಾರ್ಥಿಗಳಿಗೆ ಉತ್ತಮವಾದಂತಹ ಗೃಹ ಪ್ರಾಪ್ತವಾಗುವುದು. ಇದೆಲ್ಲ ಮನುಷ್ಯನಿಗೆ ಇಚ್ಛೆ. ಆ ಇಚ್ಛೆಯನ್ನೇ ಸೌಭಾಗ್ಯ ಅಂತ ಹೇಳಿದ್ದಾರೆ. ಅಂತಹ ಸೌಭಾಗ್ಯವನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಂಡಾಗ ದೇವರು ಗಮನಿಸ್ತಾರೆ ಅಂತ ಶಾಸ್ತ್ರದಲ್ಲಿ, ಪುರಾಣದಲ್ಲಿ ತಿಳಿಸಿರುವಂತಹ ವಿಚಾರ. ಸೌಭಾಗ್ಯ ಸಂತತಿಗಳನ್ನು ವಿವಾಹದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಕೂಡ ಸತ್ಯನಾರಾಯಣ ವ್ರತಕಥೆಯಿಂದ ಪ್ರಾಪ್ತವಾಗಿದೆ, ದೇವರ ಅನುಗ್ರಹದಿಂದ ಪ್ರಾಪ್ತವಾಗಿದೆ ಅನ್ನುವಂತಹ ವಿಚಾರವು ಕೂಡ ಈ ವ್ರತಕಥೆಯನ್ನು ತಿಳಿಸಿದ್ದಾರೆ. ಸೌಭಾಗ್ಯ ಸಂತತಿಕರಣ, ಸರ್ವತ್ರ ವಿಜಯಪ್ರದ. ಇನ್ನು ನಾವು ಮಾಡುವಂತಹ ಕೆಲಸಗಳಿಗೆಲ್ಲ ವಿಜಯ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಧನಧಾನ್ಯ ಪ್ರವರ್ತನೆ. ನಾವು ಕೆಲವರಿಗೆ ಎಷ್ಟು ಸಂಪಾದನೆ ಮಾಡಿದ್ರು ಅದು ಮನೆಗೆ ಬರುವಾಗ ಅದಕ್ಕೆ ಸಂಪಾದನೆ ಮಾಡಲು ಸಾಕಾಗುವುದಿಲ್ಲ. ಕೆಲವರಿಗೆ ನಾವು ನೋಡ್ತೇವೆ ಕಡಿಮೆ ಸಂಪಾದನೆಗೆ ಅವರು ಒಳ್ಳೆಯ ರೀತಿಯ ತೃಪ್ತಿಯಿಂದ ಜೀವನವನ್ನು ಮಾಡ್ತಾರೆ. ಮನುಷ್ಯನಿಗೆ ತೃಪ್ತಿ ಅನ್ನುವಂಥದ್ದು ಬಹಳ ಮುಖ್ಯ. ತೃಪ್ತಿ ಇಲ್ಲ ಇದ್ದರೆ ಎಷ್ಟು ಸಂಪಾದನೆ ಇದ್ದರೂ ಪ್ರಯೋಜನ ಇಲ್ಲ.
ಎಂಬಂತಹ ತೃಪ್ತಿಯ ಭಾವನೆಯನ್ನು ತನ್ನ ಧಾನ್ಯಗಳನ್ನು, ಯಾಕೆಂತಂದರೆ ಉತ್ತಮವಂತಹ ಮಿಷ್ಟಾನ್ನ ಭೋಜನ ಇದ್ದು ಅದನ್ನು ನಮಗೆ ಬಿಂಬಿಸುವಂತಹ ಭಾಗ್ಯ ಇಲ್ಲದಿದ್ದರೆ, ಆರೋಗ್ಯ ಇಲ್ಲದಿದ್ದರೆ ಆ ಮಿಷ್ಟಾನ್ನ ಭೋಜನ ಇದ್ದರೂ ಪ್ರಯೋಜನ ಇಲ್ಲ. ಅಂತಹ ತನ್ನ ಧಾನ್ಯಗಳನ್ನು ಭಗವಂತ ನಮ್ಮ ಪಾಲಿಗೆ ಅನುಗ್ರಹಿಸುತ್ತಾರಂತೆ. ಇದೆಲ್ಲ ಬಿಂಬಿಸುತ್ತೆ ಪ್ರಾಪ್ತವಾಗುತ್ತದೆ ಎನ್ನುವಂಥದ್ದು ನಾರದ ಮುಖೇನವಾಗಿ ನಮಗೆ ತಿಳಿದುವಂತಹ ವಿಚಾರ. ಅದನ್ನೇ ಪುರಾಣದಲ್ಲಿ ತಿಳಿಸಿದ್ದಾರೆ. 18 ಪುರಾಣಗಳಲ್ಲಿ ಸ್ಕಾಂದ ಪುರಾಣ ಅನ್ನುವಂತಹ ಪುರಾಣದಲ್ಲಿ ಈ ಮೃತಕಥೆಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ಪುರಾಣ ಅಂದರೆ ದೇವರ ಮಾತುಗಳಿಗೆ ಪುರಾಣ ಅಂತ ಹೇಳಿದ್ದಾರೆ. ಇದನ್ನು ನಮ್ಮ ಪಾಲಿಗೆ ಋಷಿ ಮುನಿಗಳ ಮುಖೇನವಾಗಿ ಬಂದಂತಹ ಈ ವಿಶೇಷವಾದಂತಹ ಪೂಜೆ, ಇದನ್ನು ನಾವು ಮಾಡಿದರೆ ನಮಗೆ ಎಲ್ಲ ಸೌಭಾಗ್ಯಗಳು ಪ್ರಾಪ್ತವಾಗುತ್ತದೆ. ಹಾಗೆ ವಿಶೇಷವಾಗಿ ಕಥಾಶ್ರಮವನ್ನು ಮಾಡಿಕೊಂಡಾಗ ನಮ್ಮ ಮನಸ್ಸು ಅನ್ನುವಂಥದ್ದು ಏಕಾಗ್ರತೆ ಪ್ರಾಪ್ತವಾಗುತ್ತದೆ. ಏಕಾಗ್ರತೆ ಇದ್ದಾಗ ಎಂತಹ ಕಷ್ಟ ಬಂದಾದರೂ ಅದನ್ನು ದೂರೀಕರಿಸಿದಂತಹ ಶಕ್ತಿ, ಯೋಚನೆ, ಬುದ್ಧಿ ಅನ್ನುವಂಥದ್ದು ಗುರುತುಗೊಂಡು ಆ ಯಾವುದೇ ಕಷ್ಟಕ್ಕೆ ಪರಿಮಾರ್ಗದಲ್ಲಿ ನಮ್ಮ ಪಾಲಿಗೆ ಆ ಬುದ್ಧಿ ಪ್ರಚೋದನೆಗೊಳಿಸಿ ಉತ್ತಮ ಸನ್ಮಾರ್ಗದಲ್ಲಿ ನಮಗೆ ಮುಂದುವರಿಕೆ ಆ ಬುದ್ಧಿ ಅನ್ನುವಂಥದ್ದು ಉತ್ತಮ ರೀತಿಯಿಂದ ಈ ಏಕಾಗ್ರತೆಯಿಂದ ಪ್ರಾಪ್ತವಾಗ್ತದೆ. ಪೂಜೆ ಮಾಡಿ ಏನು ಸಿಗ್ತದೆ ಅಂತ ಹೇಳಿದ್ರೆ ಅದೇ ಸಿಗ್ತದೆ, ಆ ತೃಪ್ತಿ ಅನ್ನೋದು ಸಿಗ್ತದೆ. ಪೂಜೆ ಮಾಡಿದಾಗ ಹಸಿದಾಗ ಒಬ್ಬ ಹಸಿದವ ಬಂದವನಿಗೆ ಅವನಿಗೆ ಅನ್ನವನ್ನಿಟ್ಟು ಅವ ಗುರುತಿಸಿಕೊಂಡಾಗ ತೃಪ್ತಿಪಡಿಸಿದಾಗ ನಮಗೂ ಕೂಡ ಆ ಬಳಸಿದವನಿಗೂ ಕೂಡ ತೃಪ್ತಿಯಾಗ್ತದೆ. ಆ ತೃಪ್ತಿ ಅನ್ನುವಂಥದ್ದು ಇಂತಹ ಪೂಜೆಗಳಿಂದ ಸಿಗ್ತದೆ. ಅದೇ ರೀತಿ ಅನ್ನದಾನ ಸತ್ಕರ್ಮದಲ್ಲಿ ಪ್ರಾಪ್ತವಾಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ ಪೂಜೆ, ಯಜ್ಞ, ತಪಸ್ಸುಗಳನ್ನು ನಾವು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಪುರಾಣದಲ್ಲಿ ತಿಳಿಸಿದಂತಹ ವಿಚಾರ. 5 ಅಧ್ಯಾಯಗಳ ವಿಶೇಷವಾದಂತಹ ಕಥೆ ಈ ಸತ್ಯನಾರಾಯಣನ ಕಥೆಯಲ್ಲಿದೆ. ಪ್ರಥಮ ಅಧ್ಯಾಯದಲ್ಲಿ ಸದಾನಂದ ಅನ್ನುವಂತಹ ಕಾಶಿ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣನ ಕಥೆಯನ್ನು ತಿಳಿಸುತ್ತಾರೆ. ತನ್ನ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ ದಾರಿದ್ರ್ಯತೆಯನ್ನು ಅವರೇ ಪಾಲಿಸಿದರು. ಯಾಕೆ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಕರ್ಮ ತನ್ನ ಬೆನ್ನ ಬಿಡಬಹುದು. ನೆರೆದ ರೂಪದಲ್ಲಿ ನಮ್ಮ ಪಾಲಿಗೆ ಖಂಡಿತವಾಗಿಯೇ ಅದು ಬಂದೇ ಬರ್ತದೆ. ತನ್ನ ಕರ್ಮದ ಅನುಸಾರವಾಗಿ ಅವರು ಎಷ್ಟು ದುಡಿದು ಸಂಪಾದನೆ ಅನ್ನುವಂಥದ್ದಿಲ್ಲ. ಸಂಪಾದನೆ ಇಲ್ಲದಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಭಿಕ್ಷೆಯನ್ನೇ ಬೇಡಿ ಜೀವನವನ್ನು ಮಾಡಬೇಕಿತ್ತು. ಹಾಗೆ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೀವನದಲ್ಲಿ ಭಿಕ್ಷೆಯನ್ನು ಹೊಂದಿಸಿಕೊಂಡರಂತೆ. ಎಷ್ಟು ದುಡಿದು ಭಿಕ್ಷೆ ಬೇಡಿದ್ದು ನನ್ನ ಜೀವನಕ್ಕೆ ಇದು ಸಾಲ್ತಿಲ್ಲ, ಇದು ಜೀವನವೇ ಬೇಡ ಅನ್ನುವಂತಹ ಮನಸ್ಸು ಬಂದು ಆತ್ಮಹತ್ಯೆ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ವೃದ್ಧ ಬ್ರಾಹ್ಮಣ ಸ್ವರೂಪವಾಗಿ ಭಗವಂತ ಬಂದು ಅವರಲ್ಲಿ ಸತ್ಯನಾರಾಯಣ ಮಹಾತ್ಮೆಯನ್ನು, ಮೃತಕಥೆಯ ಮಹಾತ್ಮೆಯನ್ನು ತಿಳಿಸಿದ್ದಾರೆ. ಸತ್ಯನಾರಾಯಣ ಪೂಜೆಯನ್ನು ಮಾಡು, ಇಲ್ಲಿ ಎಲ್ಲ ದಾರಿದ್ರ್ಯತೆಗಳು, ಕಷ್ಟಗಳು ದೂರವಾಗುತ್ತದೆ ಎನ್ನುವಂತಹ ವಿಚಾರವನ್ನು ವೃದ್ಧ ಬ್ರಾಹ್ಮಣ ಸ್ವರೂಪವಾಗಿ ಬಂದು ತಿಳಿಸಿದರು. ಇದರ ಕಥೆಯ ಮೂಲ ಮಹಾತ್ಮೆ ಹಿರಿಯರು ಹೇಳಿದಂತಹ ಮಾತುಗಳನ್ನು ನಾವು ಖಂಡಿತವಾಗಿ ಹೇಳಬೇಕು. ಯಾಕೆಂತಂದರೆ ಜ್ಞಾನದಿಂದ ತಿಳಿಸುವಂತಹ ವಿಚಾರ. ಅದಕ್ಕೋಸ್ಕರ ಪ್ರಥಮ ಅಧ್ಯಾಯದಲ್ಲಿ ಈ ರೀತಿಯಾಗಿ ವೃದ್ಧ ಬ್ರಾಹ್ಮಣ ಸ್ವರೂಪವಾಗಿ ದೇವರು ಬಂದಂತಹ ವಿಚಾರವನ್ನು ತಿಳಿಸಿದ್ದಾರೆ. ಹಾಗೆ ವ್ರತ ಕಥೆಯ ಮಹಾತ್ಮೆಯಿಂದ ಪೂಜೆಯನ್ನು ಮಾಡಿದ್ದರಿಂದ ಅವರಿಗೆ ಬಂದಂತಹ ದಾರಿದ್ರ್ಯತೆಗಳೆಲ್ಲವೂ ದೂರವಾಗಿ ಮುಂದೆ ಜೀವನದಲ್ಲಿ ಸುಖವನ್ನು ಹೊಂದಿ ಅವರಿಗೆ ಮೋಕ್ಷವನ್ನು ಹೊಂದಿರುವಂತಹ ಕಥೆಯನ್ನು ಸತ್ಯನಾರಾಯಣ ಕಥೆಯಲ್ಲಿ ಪ್ರಥಮ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಹಾಗೆ ಮುಂದಿನ ಜನ್ಮದಲ್ಲಿ ಅವರು ಒಂದು ಪೂಜೆಯನ್ನು ಮಾಡಿದ್ದರಿಂದಲೇ ಮುಂದಿನ ಜನ್ಮದಲ್ಲಿ ಅವರು ಆ ಕೃಷ್ಣನ ಒಟ್ಟಿಗೆ ಸುಧಾಮನಾಗಿ ಮುಂದಿನ ಜನ್ಮವನ್ನು ತಾಳಿರುವಂಥದ್ದು ವಿಚಾರ ಮುಂದಿನ ಕಥೆಯಲ್ಲಿ ಬರ್ತದೆ. ಹಾಗೆ 2ನೇ ಅಧ್ಯಾಯದಲ್ಲಿ ಕಟ್ಟಿಗೆ ವ್ಯಾಪಾರಿ, ಆ ವ್ಯಾಪಾರಿ ವ್ಯಾಪಾರ ಮಾಡ್ತಾ ಇದ್ದು ನಷ್ಟವನ್ನೇ ಅನುಭವಿಸ್ತಾ ಇದ್ದಂತೆ. ವ್ಯಾಪಾರ ಮಾಡ್ತಾ ಊರು ತಿರುಗುತ್ತಾ ಒಂದು ಕಡೆಯಲ್ಲಿ ಇಲ್ಲಿ ಪೂಜೆ ನಡೀತಾ ಇತ್ತು. ಹಾಗೆ ಕಟ್ಟಿಗೆ ಹೊರಗಿಟ್ಟು ಆ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಮಹಾತ್ಮೆಯನ್ನು ತಿಳಿದು, ನಾನು ದಿನನಿತ್ಯ ವ್ಯಾಪಾರ ಮಾಡಿದ್ದು ನಷ್ಟವನ್ನೇ ಅನುಭವಿಸ್ತಾ ಇದ್ದೇನೆ, ವ್ಯಾಪಾರದಲ್ಲಿ ಲಾಭವಾದರೆ ಖಂಡಿತವಾಗಿ ನಾನು ಪೂಜೆಯನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಕೈಗೊಂಡ. ಹಾಗೆ ಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಯಿತು. 2ನೇ ಅಧ್ಯಾಯದ ಮುಖ್ಯ ಗುರಿ ನಮಗೆ ಸಂಕಲ್ಪ ಅನ್ನುವಂಥದ್ದು ಬೇಕು. ಯಾಕೆ ಅಂತಂದರೆ ಜೀವನದಲ್ಲಿ ನಾವು ಗುರಿ ಅನ್ನುವಂಥದ್ದು ಇಟ್ಕೊಂಡಾಗ ಮಾತ್ರ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ವಿಶೇಷವಾಗಿ 2ನೇ ಅಧ್ಯಾಯದಲ್ಲಿ ಗುರಿ ಅನ್ನುವಂಥದ್ದಕ್ಕೆ ಮಹಾತ್ಮೆಯನ್ನು ತಿಳಿಸಿದರು. ಹಾಗೆ ಅವರು ಸಂಕಲ್ಪವನ್ನು ಮಾಡಿಕೊಂಡದ್ದರಿಂದ ದ್ವಿಗುಣವಾದಂತಹ ಲಾಭ ಪ್ರಾಪ್ತವಾಯಿತು. ದಿನ ನಷ್ಟವನ್ನು ಅನುಭವಿಸಿದಂತಹ ಅವರಿಗೆ ಪೂಜೆಯ ಸಂಕಲ್ಪದಿಂದಲೇ ಆ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಿ ಉತ್ತಮ ವ್ಯಾಪಾರವನ್ನು ಹೊಂದಿ ಮುಂದೆ ಶ್ರೀಮಂತನಾಗಿ
3ನೇ ಅಧ್ಯಾಯದಲ್ಲಿ, ಇನ್ನು 3 ಮತ್ತು 4ನೇ ಅಧ್ಯಾಯದಲ್ಲಿ ನಾವು ಹೇಳಿದ ಮಾತಿಗೆ ತಪ್ಪಬಾರದು ಅನ್ನುವಂತಹ ವಿಚಾರಕ್ಕೋಸ್ಕರ ರತ್ನಸಾರ ಅನ್ನುವಂತಹ ಪಟ್ಟಣದಲ್ಲಿರುವಂತಹ ರತ್ನ ವ್ಯಾಪಾರಿಯ ಕಥೆಯನ್ನು ತಿಳಿಸಿದ್ರು. ವ್ಯಾಪಾರ ಮಾಡ್ತಾ ನಿರ್ಮಿಸ್ತಾ ಇದ್ರು, ಒಳ್ಳೆ ಲಾಭವನ್ನು ಹೊಂದುತ್ತಾ ಇದ್ದ. ಅವನಿಗೆ ಸಂತಾನ ಭಾಗ್ಯಗಳಿರಲಿಲ್ಲ. ಹೀಗೆ ವ್ಯಾಪಾರ ಮಾಡ್ತಾ ಊರು ತಿರುಗುವಂತಹ ಸಂದರ್ಭದಲ್ಲಿ ನದಿ ತೀರದಲ್ಲಿ ಒಂದು ಕಡೆಯಲ್ಲಿ ಒಬ್ಬ ರಾಜ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಪೂಜೆಯ ಮಹಾತ್ಮೆ ಅವನಿಗೆ ಗೊತ್ತಿಲ್ಲ. ಜನ ಸೇರಿದ್ದಾರೆ, ಏನು ಅಂತೇಳಿ ನೋಡ್ಕೊಳ್ಳುವ ಅನ್ನೋದೇ ಹೋದಾಗ ಅಲ್ಲಿ ಪೂಜೆಯ ನಡೀತಾ ಇತ್ತು. ಪೂಜೆಯಲ್ಲಿ ಪಾಲ್ಗೊಂಡ, ಪೂಜೆಯ ಮಹಾತ್ಮೆಯನ್ನೆಲ್ಲ ಪುರೋಹಿತರಿಂದ ಕೇಳಿಸಿಕೊಂಡ. ರಾಜನಿಗೆ ಸಂತಾನ ಭಾಗ್ಯ ಇಲ್ಲದಂತಹ ಸಂದರ್ಭದಲ್ಲಿ ಪೂಜೆಯ ಸಂಕಲ್ಪದಿಂದ ಭಗವಂತನ ಅನುಗ್ರಹ ಪ್ರಾಪ್ತವಾಗಿ ಸಂತಾನ ಭಾಗ್ಯ ಪ್ರಾಪ್ತವಾಯಿತು. ಮುಂದೆ ಪೂಜೆಯನ್ನು ನಡೆಸ್ತಾ ಇದ್ದ. ಹಾಗೆ ತನಗೂ ಕೂಡ ಸಂತಾನ ಭಾಗ್ಯವಿಲ್ಲ. ತನಗೆ ಸಂತಾನ ಭಾಗ್ಯ ಪ್ರಾಪ್ತವಾದರೆ ನಾನು ಕೂಡ ಈ ಪೂಜೆಯನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಕೈಗೊಂಡು ಪ್ರಸಾದವನ್ನು ಸ್ವೀಕರಿಸಿ ತನ್ನ ಮನವಿಯಾದಂತಹ ಲೀಲಾವನ್ನು ಪ್ರಸಾದವನ್ನು ಕೊಡ್ತಾನೆ. ಭಗವಂತನ ಅನುಗ್ರಹ ಪ್ರಾಪ್ತವಾದರೆ ಇಂತಹ ಕಷ್ಟಗಳು ಕೂಡ ದೂರವಾಗ್ತದೆ ಎನ್ನುವಂಥದ್ದು ನಿದರ್ಶನ. ಭಗವಂತನ ಅನುಗ್ರಹ ಪ್ರಾಪ್ತವಾಯಿತು. ನಾವು ಮಾಸ ಕಳೆದು ದಶಮ ಮಾಸವಾದಂತಹ ಶುಭ ಸಂದರ್ಭದಲ್ಲಿ ಕನ್ಯಾ ರತ್ನಾನುಜಾತ ಹೆಣ್ಣು ಮಗುವಿನ ಜನನವಾಯಿತು. ಶಾಸ್ತ್ರದಲ್ಲಿ ಹೆಣ್ಣು ಮಗುವಿಗೆ ಕನ್ಯಾ ರತ್ನ ಅಂತ ತಿಳಿಸಿದ್ದಾರೆ. ಅಂತಹ ಮಗುವಿಗೆ ನಾಮಕರಣಾದಿಗಳನ್ನು ಮಾಡಿಕೊಂಡ, ಕಲಾವತಿ ಅನ್ನುವಂತಹ ನಾಮಕರಣ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಡದಿಯಾದಂತಹ ಲೀಲಾವತಿ ಹೇಳಿದಂತೆ ಸಂಕಲ್ಪವನ್ನು ಕೈಗೊಂಡಿದ್ದೇವೆ, ಆ ಪೂಜೆಯನ್ನು ಮಾಡೋಣ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ವ್ಯಾಪಾರ ವೃತ್ತಿಯನ್ನು ತೋರಿಸಿಕೊಂಡ. ತನಗಾತು ಹೆಣ್ಣು ಮಗುವನ್ನು ಆ ಮಗುವಿನ ಮುಂದೆ ಮದುವೆಯ ಸಂದರ್ಭದಲ್ಲಿ ಪೂಜೆಯನ್ನು ಮಾಡೋಣ ಅಂತ ಕಾರಿಗೆ ಉತ್ತರವನ್ನು ಕೊಟ್ಟು ಮುಂದೆ ವ್ಯಾಪಾರಕ್ಕೆ ಹೋದ. ಎಷ್ಟೋ ವರ್ಷ ಕಳೆದು ಪುನಃ ಬರುವಂತಹ ಸಂದರ್ಭದಲ್ಲಿ ಮಗಳು ಪ್ರಾಯಪ್ರಬುದ್ಧಳಾಗಿತ್ತು. ಅದರೂಪಂತಹ ಸುಂದರವಾದಂತಹ ಒಬ್ಬ ವರನನ್ನು ಕೂಡ ನಿಶ್ಚಯ ಮಾಡಿಕೊಂಡು ಮದುವೆಯನ್ನು ಮಾಡಿದ್ದು. ಆದರೆ ಈ ಸಂದರ್ಭದಲ್ಲಿ ಮದುವೆಯಾದ ಲೀಲಾವತಿಗೂ ಸಂಭ್ರಮದಲ್ಲಿ ಈ ಮೃತಕತೆಯ ಪ್ರತಿಜ್ಞೆಯನ್ನು ಅಥವಾ ಸಂಕಲ್ಪವನ್ನು ಮರೆದುಕೊಂಡಿದ್ದರು. ಇಬ್ಬರು ಸಂತೋಷದಲ್ಲಿ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಅಳಿಯರನ್ನು ಕೂಡಿಕೊಂಡು ವ್ಯಾಪಾರಕ್ಕೆ ಹೋದರು. ಭಗವಂತನಿಗೆ ಇವೇ ಬಿಟ್ಟರೆ ಎಲ್ಲರಿಗೂ ಒಂದು ಪಾಠವಾಗ್ತದೆ. ಅವರವರ ಪ್ರಾರ್ಥನೆಯನ್ನು ಮಾಡುವುದು, ಅವರವರ ದೇವರಿಗೆ ಹರಿಕೆಯನ್ನು ಬರುವಂಥದ್ದು, ಅವರ ಕಾರ್ಯವಾದ ಮುಂದೆ ಅದನ್ನು ಬಿಟ್ಟು ಬಿಡುವಂಥದ್ದು. ಹಾಗಾದರೆ ಇದನ್ನು ಹೀಗೆ ಮಾಡಿದರೆ ಇದು ಲೋಕಕ್ಕೆ ಒಂದು ಪಾಠವಾಗ್ತದೆ. ಅದಕ್ಕೆ ಸ್ವಲ್ಪ ಕಷ್ಟವನ್ನು ಕೊಟ್ಟಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ನಮಗೆ ದೇವರನ್ನು ಕಾಣ್ತದೆ. ನಮ್ಮಲ್ಲಿ ಎಲ್ಲ ಸೌಖ್ಯಗಳಿದ್ದಾಗ ಆ ಕಷ್ಟಗಳನ್ನು ಸೌಖ್ಯಗಳಿದ್ದಾಗ ದೇವರ ನೆನಪಾಗುವುದಿಲ್ಲ. ಹಾಗೆ ಆ ಅಲ್ಪ ಕಷ್ಟದಿಂದ ಅವರಿಗೆ ನಾನಾಗಿರುವಂತಹ ಕಾರಾಗೃಹ ವಾಸ, ಮನೆಯಲ್ಲಿರುವಂತಹ ಕಲಾವತಿ ಲೀಲಾವತಿಗೆ ಊಟಕ್ಕೂ ಕೂಡ ಗತಿಯಿಲ್ಲದಂತಹ ಪರಿಸ್ಥಿತಿಗಳನ್ನು ಇದ್ದಂತಹ ವಸ್ತುಗಳೆಲ್ಲ ಕಳ್ಳರ ಹಾಳಾಗಿ ಮುಂದೆ ಭಿಕ್ಷೆ ಬೇಡ್ತಾ ಜೀವನ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿವಸ ಹೀಗೆ ಒಂದು ಕಡೆಯಲ್ಲಿ ಪೂಜೆ ನಡೀತಾ ಇದೆ. ಕಲಾವತಿ ಬಂದು ಪೂಜೆಯನ್ನು ಕಾಣಬಹುದು. ಪೂಜೆಯ ಪ್ರಸಾದವನ್ನೆಲ್ಲ ಸ್ವೀಕರಿಸಿ ಆ ಪ್ರಸಾದವನ್ನು ತಂದು ತಮ್ಮ ತಾಯಿಯಾದಂತಹ ಲೀಲಾವತಿಗೆ ಕೊಟ್ಟಾಗ ಲೀಲಾವತಿ ಪಕ್ಕನೆ ನೆನಪಾಯಿತು. ನಾವು ಮದುವೆ ಆಗಿ ಎಷ್ಟೋ ವರ್ಷಗಳು ಮಕ್ಕಳೇ ಇರಲಿಲ್ಲ. ಈ ಸಂತಾನ ಭಾಗ್ಯ ಪ್ರಾಪ್ತವಾದ ಕೂಡ ದೇವರ ಅನುಗ್ರಹದಿಂದ ಆ ಪ್ರಸಾದ ನೋಡಿ ಮುಂಚೆ ಅವರಿಗೆ ನೆನಪಾಯಿತು. ಮತ್ತೆ ಆ ಸಂಕಲ್ಪವನ್ನು ಕೈಗೊಂಡಿರುತ್ತದೆ. ನಾನು ಕೂಡ ದಾನ ಸಿಕ್ಕಿದಂತಹ ವಸ್ತುಗಳಿಂದ ಭಗವಂತನ ಪೂಜೆಯನ್ನು ಮಾಡುತ್ತೇನೆ ಅಂತ ಸಂಕಲ್ಪ ಕೈಗೊಂಡದ್ದರಿಂದ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಿ ಅವರಿಗೆ ಬರುವಂತಹ ಕಷ್ಟಗಳೆಲ್ಲ ದೂರವಾಗಿ ಮುಂದೆ ಸುಖವಾಗಿ ಜೀವನವನ್ನು ಮಾಡಿ ಕೊನೆಗೆ ಮೋಕ್ಷವನ್ನು ಪಡೆದಿರುವಂತಹ 3 ಮತ್ತು 4ನೇ ಅಧ್ಯಾಯ. ನಮ್ಮಲ್ಲಿ ಎಷ್ಟು ಸಂಪತ್ತಿದ್ದು ನಾವು ಅಹಂಕಾರವನ್ನು ಬರಬಾರದು. ಯಾರು ಕೂಡ ಭಕ್ತಿಯಿಂದ ಪೂಜೆ ಮಾಡಿದರೆ ಭಗವಂತ ಖಂಡಿತವಾಗಿ ಸ್ವೀಕರಿಸ್ತಾನೆ ಅನ್ನುವಂಥದ್ದಕ್ಕೋಸ್ಕರ 5ನೇ ಅಧ್ಯಾಯದಲ್ಲಿ ಅಂಗಧ್ವಜ ಅನ್ನುವಂಥ ಒಬ್ಬ ರಾಜನ ಕಥೆಯನ್ನು ತಿಳಿಸುತ್ತಾರೆ. ಆ ರಾಜ ಪ್ರಜಾಪಾಲನೆ ಮಾಡುವಂಥದ್ದು ಅವನ ಕರ್ತವ್ಯ. ಮೃಗ ಬೇಟೆಗೋಸ್ಕರ ಕಾಡುಗಳ ಸಂಪರ್ಕದ ನಿವಾರಣೆಗೋಸ್ಕರ ಮೃಗ ಬೇಟೆಗೋಸ್ಕರ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಮಕ್ಕಳು ಗೋಪಾಲಕರು ಗೋವನ್ನು ಬೇಯಿಸಿಕೊಂಡಂತಹ ಮಕ್ಕಳು ಯಥಾಶಕ್ತಿ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಆ ಪೂಜೆಯನ್ನು ರಾಜ ನೋಡಿ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ವಿಚಾರವನ್ನು ತಿಳಿದಂತಹ ಮಕ್ಕಳು ಎಲೆಯಲ್ಲಿ ಪ್ರಸಾದವನ್ನು ಹಾಕಿ ರಾಜನಿಗೆ ಕೊಟ್ಟಾಗ ರಾಜ ಅಹಂಕಾರದಿಂದ ಆ ಪ್ರಸಾದವನ್ನು ಮಂಟಪಾಲು ಮಾಡಿ ತನ್ನ ಊರಿಗೆ ಹೋಗುವಂತಹ ಸಂದರ್ಭದಲ್ಲಿ ಊರಿನಲ್ಲಿ ಬರುವಂತಹ ಸಂದರ್ಭದಲ್ಲೆಲ್ಲ ಸುಭಿಕ್ಷವಾಗಿತ್ತು. ಪುನಃ ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ಸುಭಿಕ್ಷವಾಗಿತ್ತು. ಮಕ್ಕಳಿಗೆ ಹೋಗುವ ನಿರ್ಣಯ ಪ್ರಾಪ್ತವಾಗಿತ್ತು. ಈ
ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ವಿಷ್ಣು ಶಾಪದಿಂದ ಎಲ್ಲವೂ ಪ್ರಾಪ್ತವಾಯಿತು ಅಂತ ತಿಳ್ಕೊಂಡ. ರಾಜನಿಗೆ ರಾಜ ಪುರೋಹಿತರುಗಳೆಲ್ಲ ಇದ್ದಾರೆ, ಜ್ಯೋತಿಷ್ಯ ಉತ್ತೀರ್ಣವಾಗಿ ಅವರೆಲ್ಲ ವಿಚಾರವನ್ನು ತಿಳ್ಕೊಂಡ. ಆ ಕಷ್ಟವನ್ನು ನಿವಾರಣೆಗೋಸ್ಕರ ಪುನಃ ಆ ಗೋಪಾಲಕರಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಕಲಶ ತೀರ್ಥವನ್ನು ತನ್ನ ರಾಜ್ಯಕ್ಕೆ ಮಕ್ಕಳಿಗೆ ಪ್ರೋಕ್ಷಣೆ ಮಾಡಿಕೊಂಡಾಗ ಹಾಗೆಲ್ಲ ಕಷ್ಟಗಳು ನಿವಾರಣೆಯಾಯಿತು ಅನ್ನೋದು 5ನೇ ಅಧ್ಯಾಯ. ಯಾರು ಅಷ್ಟೀತ ಪೂಜೆ ಮಾಡಿದರೂ ಭಗವಂತ ಖಂಡಿತವಾಗಿಯೂ ಸ್ವೀಕಾರ ಮಾಡುತ್ತಾರೆ. ನಾವು ಪ್ರಸಾದಕ್ಕೂ ಕೂಡ ಮಹತ್ವವನ್ನು ಈ 5ನೇ ಅಧ್ಯಾಯದಲ್ಲಿ ಕಲ್ಪಿಸಿದ್ದಾರೆ. ಪ್ರಸಾದದಿಂದ ನಾವು ಸ್ವೀಕಾರ ಮಾಡಿದರೆ ಪೂಜೆ ಮಾಡಿದಷ್ಟೇ ಫಲವು ಪ್ರಾಪ್ತವಾಗುತ್ತದೆ. ಪೂಜೆಯ ಕಥಾಶ್ರಮವನ್ನು ಕೂಡ ಮಾಡಿದರೆ ಪೂಜೆ ಮಾಡಿದಷ್ಟೇ ಫಲವು ಪ್ರಾಪ್ತವಾಗ್ತದೆ ಅನ್ನೋದು ಎಲ್ಲ ಕೃತಕತೆಯಲ್ಲಿ ನಮಗೆ ತಿಳಿಸುತ್ತಾರೆ. ಹಾಗೆ ಭಕ್ತಿಯಿಂದ ಇಂದಿನ ದಿನ 75ನೇ ಜನ್ಮ ವಾರ್ಷಿಕವು ಸೇರಿ ಭಗವಂತನನ್ನು ಗ್ರಹಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವತಾ ಸತ್ಕರ್ಮವನ್ನು ಮಾಡುವಂತಹ ಯೋಗ್ಯತೆ ಭಾಗ್ಯ ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಅನುಗ್ರಹಿಸಬೇಕು ಅಂತ ದೇವರು ಪ್ರಾರ್ಥನೆಯನ್ನು ಮಾಡಿ ಕಥೆಗೆ ಮಂಗಳವನ್ನು. कामेश्वरो वै श्रवणो ददातु कुबेराय
ಸರ್ವಸ್ಯ ಮಹೇಶ್ವರಃ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಪ್ರಾರ್ಥನಾಂಚ ಪುನಃ ಪುನಃ ಅನ್ನುವುದು ಶಾಸ್ತ್ರವಚನ. ಯಾಕೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನಿಂದ ಅನುಗ್ರಹ ಪ್ರಾಪ್ತವಾಗಬೇಕಾದ್ರೆ ಭಕ್ತಿ ಶ್ರದ್ಧಾ ಸಮನ್ವಿತ ಅಂತಾರೆ. ಭಕ್ತಿ ಶ್ರದ್ಧೆಯಿಂದ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಮಾತ್ರ ಭಗವಂತ ನಮ್ಮ ಪಾಲಿಗೆ ಶುಭ ಅನುಗ್ರಹವನ್ನು ಅನುಗ್ರಹಿಸ್ತಾ ಇರುತ್ತೆ. ಹೇಗೆ ಉದಾಹರಣೆ ಹೇಳಬೇಕಾದ್ರೆ, ಒಂದು ಮಗು ಅಳುತ್ತಾ ಇದ್ರೆ ಆ ಮಗುವಿಗೆ ಏನಾಗಬೇಕು ಅನ್ನೋದನ್ನು ತಂದೆ ತಾಯಿಗಳು ಗ್ರಹಿಸ್ತಾರೆ. ಮಗು ಆಟ ಆಡ್ತಾ ಇದ್ರೆ, ಸಂತೋಷದಲ್ಲಿದ್ದರೆ ಆ ಮಗುವಿನ ಬಗ್ಗೆ ಅಷ್ಟು ದೃಷ್ಟಿಯನ್ನು ಹರಿಸುವುದಿಲ್ಲ. ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೇವೆ. ಹಾಗೆಯೇ ಭಗವಂತನಿಗೆ ನಮ್ಮ ಮೇಲೆ ಕರುಣಾದೃಷ್ಟಿ ಅನುಗ್ರಹ ನಮ್ಮ ಮೇಲೆ ಬೀರಬೇಕಾದ್ರೆ ನಾವು ಭಕ್ತಿ ಶ್ರದ್ಧೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗೆ ವಿಶೇಷವಾಗಿ ಮಹಾಮಂಗಳಾರತಿ ಬೆಳಗಿದಂತಹ ಈ ಶುಭ ಸಂದರ್ಭ ಭಗವಂತ ಪ್ರಸನ್ನಚಿತ್ತರಾಗಿರುವಂತಹ ಶುಭ ಸಂದರ್ಭ. ಅರ್ಘ್ಯ ಪಾದ್ಯ ಉಪಚಾರಾದಿಗಳಿಂದ 16 ವಿಧ ಉಪಚಾರಗಳಿಂದ ಭಗವಂತ ಸಂತುಷ್ಟಿಯಾಗಿರುವಂತಹ ಈ ಶುಭ ಸಂದರ್ಭದಲ್ಲಿ ನಮ್ಮ ಮನದ ಯಾವುದೇ ಪ್ರಾರ್ಥನೆಗಳನ್ನು ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅಸ್ತು ಅನ್ನುವಂತಹ ಅನುಗ್ರಹದಿಂದ ಅನುಗ್ರಹಿಸ್ತಾರೆ ಅನ್ನುವುದು ಶಾಸ್ತ್ರದಲ್ಲಿ ತಿಳಿಸಿರುವಂತಹ ವಿಚಾರ. ಹಾಗೆ ವಿಶೇಷವಾಗಿ ರಮಾನಂದ ಗುರುಗಳ 75ನೇ ಜನ್ಮ ವಾರ್ಷಿಕೋತ್ಸವದ ಶುಭ ಸಂದರ್ಭ. ನಾನಾ ಗುರುಗಳನ್ನು ಕೂಡ ಕರೆಸಿಕೊಂಡು ಇಲ್ಲಿ ಆಶೀರ್ವಚನವನ್ನು ಕೂಡ ನಾವು ಮಾಡಿಕೊಂಡಂತಾಯಿತು. ಗುರು ಅಂದರೆ ನಮಗೆ ಜ್ಞಾನವನ್ನು ಕೊಡುವಂತಹ ಶಕ್ತಿ. ಅಂತಹ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಅನುಮತಿ ಅಂತೇಳಿ ಅಂದರೆ ಉತ್ತಮ ರೀತಿಯಿಂದ ಉತ್ತಮ ಗುರುಗಳು ನಮ್ಮ ಪಾಲಿಗೆ ಪ್ರಾಪ್ತವಾದರೆ ನಮಗೆ ಒಳ್ಳೆಯ ಸನ್ನಡತೆಯಲ್ಲಿ ಒಳ್ಳೆಯ ರೀತಿಯಿಂದ ಬೇಕಾದಂತಹ ಗುರಿಯನ್ನು ಮುಟ್ಟಲಿಕ್ಕೆ ಆ ಗುರು ಅನ್ನುವಂಥದ್ದು ಸಾಧ್ಯವಾಗ್ತದೆ. ಅಂತಹ ಗುರುಗಳು ನಮ್ಮ ಪಾಲಿಗೆ ಈ ಸ್ಥಳದಲ್ಲಿ ತಾಯಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಆ ಗುರುಗಳ ಅನುಗ್ರಹವು ಕೂಡ ನಮ್ಮ ಪಾಲಿಗೆ ಪ್ರಾಪ್ತವಾಗಿದೆ. ಅಂತಹ ಗುರುಗಳ ಜನ್ಮ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಮಾತೃ ದಿನಾಚರಣೆಯಾಗಿ ಇಂದಿನ ದಿನ ನಾವು ಆಚರಣೆ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಮಾತೃ ಅನ್ನೋದು ಶಕ್ತಿ. ಆ ಶಕ್ತಿಯಿಂದಲೇ ಇಡೀ ಪ್ರಪಂಚ ಇರುವಂಥದ್ದು. ನಾವು ದೇವಿ ಮಹಾತ್ಮೆ ಆಟದಲ್ಲಿ ನೋಡಿದ್ದೇವೆ. ಅದರ ಆ ತಾಯಿ ಶಕ್ತಿಯಿಂದ ಎಲ್ಲವೂ ಸಾಧ್ಯವಾಗ್ತದೆ. ಅಂತಹ ತಾಯಿಯ ಅನುಗ್ರಹಗಳು ಇಲ್ಲಿ ಪ್ರಾಪ್ತವಾಗಬೇಕು ಅನ್ನುವಂತಹ ಉದ್ದೇಶದಿಂದ ತಾಯಿ ಸ್ವರೂಪಿಣಿಯಾದಂತಹ ಮೂಕಾಂಬಿಕೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದಾರೆ. ಹಾಗೆ ಎಷ್ಟೋ ವರ್ಷಗಳಿಂದ ಸತ್ಕರ್ಮಗಳನ್ನು ಮಾಡುತ್ತಾ ಈ ಸ್ಥಳ ಒಳ್ಳೆ ಕೆಲಸಗಳಿಗೆ ಹೆಸರುವಾಸಿಯಾಗಿದೆ. ಕೊಲ್ಯ ಮಠ ಅಂತಂದರೆ ನಾವು ಇಂದಿನ ದಿನವೇ ನೋಡ್ತೇವೆ. ಕೊಲ್ಯ ಮಠಕ್ಕೆ ಅಂತ ಹೇಳಿದ್ರೆ ಇಲ್ಲೆಲ್ಲಿಂದ ಸ್ವಾಮಿಗಳು ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಂತಹ ವಿಶೇಷವಾದಂತಹ ಶಕ್ತಿಯು ಕೂಡ ಈ ಸ್ಥಳಕ್ಕೆ ಇದೆ. ಇದನ್ನು ಉತ್ತಮ ರೀತಿಯಿಂದ ಮುನ್ನಡೆಸುವಂತಹ ಶಕ್ತಿಯು ಕೂಡ ನಮ್ಮ ಪಾಲಿಗೆ ಭಗವಂತ ಅನುಗ್ರಹಿಸಬೇಕು. ತಾಯಿಯ ಮೂಕಾಂಬಿಕೆಯ ವಿಶೇಷವಾದಂತಹ ಪ್ರವೇಶವಾದಿ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪಗಳು ನಮ್ಮ ಪಾಲಿಗಿದೆ. ಅಂತಹ ಕೆಲಸಗಳನ್ನು ಕೂಡ ಒಳ್ಳೆಯ ರೀತಿಯಿಂದ ಉತ್ತಮ ರೀತಿಯಿಂದ ನೆರವೇರಿಸುವಂತಹ ಭಾಗ್ಯವು ಕೂಡ ನಮ್ಮ ಪಾಲಿಗೆ ಭಗವಂತ ಅನುಗ್ರಹಿಸಲು ಗುರುಗಳ ಮುಖೇನವಾಗಿ ಅನುಗ್ರಹ ಮುಖೇನವಾಗಿ ಆ ಎಲ್ಲ ಸದ್ಧರ್ಮಗಳು ಒಳ್ಳೆಯ ರೀತಿಯಿಂದ ನೆರವೇರಿ ರೀತಿ ಇಂದಿನ ದಿನ ಮಾಡಿದಂತಹ ಲಕ್ಷ್ಮೀ ಸಹಿತವಾದಂತಹ ಸತ್ಯನಾರಾಯಣ ವ್ರತಕತೆ. ಈ ವ್ರತಕತೆಯನ್ನು ಮಾಡಿಕೊಂಡಾಗ ದುಃಖ ಶೋಕಗಳೆಲ್ಲ ದೂರವಾಗಿ ಸೌಭಾಗ್ಯ ಸಂತತಿ ಸರ್ವತ್ರ ವಿಜಯಪ್ರದಂ ಅನ್ನುವಂತಹ ವಿಚಾರವನ್ನು ಕಥಾ ಸಾರಾಂಶದಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ವಿಶೇಷವಾಗಿ ಆ ಎಲ್ಲ ಶುಭ ಅನುಗ್ರಹಗಳು ನಮ್ಮ ಪಾಲಿಗೆ ಅನುಗ್ರಹಿಸಿ ಮುಂದೆಯೂ ಕೂಡ ದೇವತಾ ಸತ್ಕರ್ಮವನ್ನು ಮಾಡುತ್ತಾ ಗುರುಗಳ ಸೇವೆಯನ್ನು ಮಾಡುತ್ತಾ ಈ ಸ್ಥಳದಲ್ಲಿ ನಾವು ಕೂಡ ಒಳ್ಳೆಯ ರೀತಿಯಿಂದ ಬಂದು ತಾಯಿಯಲ್ಲಿ ಅನುಗ್ರಹವನ್ನು ಪಡೆಯುತ್ತಾ ಉತ್ತಮ ರೀತಿಯಿಂದ ಆರೋಗ್ಯಪೂರ್ಣವಾಗಿ ನೆಮ್ಮದಿಯಿಂದ ಬಾಳುವಂತಹ ಭಾಗ್ಯ, ಮಕ್ಕಳಿಗೂ ಕೂಡ ಸಿದ್ಧಿ ಬುದ್ಧಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಒಳ್ಳೆಯ ಸತ್ಪ್ರಜೆಯಾಗಿ ಬಾಳುವಂತಹ ಭಾಗ್ಯವೂ ಕೂಡ ಆ ಭಗವಂತ ನಮ್ಮೆಲ್ಲರ ಪಾಲಿಗೆ ಅನುಗ್ರಹಿಸಲಿ, ಸರ್ವರಿಗೂ ಸನ್ಮಂಗಳತೆಗಳನ್ನು ಉಂಟು ಮಾಡಲಿ ಅಂತೇಳಿ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಭಕ್ತಿ ಮತ್ತು ಶ್ರದ್ಧೆಯಿಂದ ಒಂದೇ ಮನಸ್ಸಿನಿಂದ ಕೇಳಿಕೊಳ್ಳುವಂಥ ಪ್ರಾರ್ಥನೆ. ಎಲ್ಲರೂ ಕೇಳಿ. ಶ್ರದ್ಧಾ ಮೇಧಾಂ ಯಶಃ ಶ್ರಿಯಂ ಬಲಂ ಆರೋಗ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ. ಶ್ರೀ ಲಕ್ಷ್ಮೀ ಸೈದತ್ತನಾರಾಯಣ ದೇವರ ಚರಣಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನು ಪ್ರಾರ್ಥನೆ ಮಾಡಿ ದೇವರ ಮುಂದೆ ಹಾಕಿ ಅಲ್ಲಿ ಒಂದು ನಮಸ್ಕಾರ.